terror begins again. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕ್ಲಿಪ್ ಟಿಪ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪೇಟಿಎಮ್ನ ಮೂಲಕ ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡೋದು ಹೇಗೆ, ಜೊತೆಗೆ ಕ್ಯಾಶ್ ಬ್ಯಾಕ್ ಹೇಗೆ ಪಡೆಯೋದು ಅಂತ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಮ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಂತರ ಅದರಲ್ಲಿ ಕೆಲವು ಆಪ್ಷನ್ಗಳು ನಿಮ್ಮ ಮುಂದೆ ಎದುರಿಗೆ ಬರುತ್ತೆ. ಅದರಲ್ಲಿ ಎಲೆಕ್ಟ್ರಿಸಿಟಿ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ಬಳಿಕ ಎಲೆಕ್ಟ್ರಿಸಿಟಿ ಬೋರ್ಡ್ ಯಾವುದು ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಬಗ್ಗೆ ಈ ರೀತಿ ಎಲ್ಲ ಸ್ಟೇಟ್ಗಳು ಮುಂದೆ ನಿಮಗೆ ಅರೈಸ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಬೋರ್ಡ್ಸು ನಿಮಗೆಲ್ಲ ಇರುತ್ತೆ. ಆದರೆ ನಮ್ಮದು ಇವಾಗ ಹೆಸ್ಕಾಮಿಂದ ಬಿಲ್ ಪೇ ಮಾಡ್ತಾ ಇದ್ದೀವಿ. ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬರೋದು ಕನ್ಸ್ಯೂಮರ್ ನಂಬರ್. ಈ ಕನ್ಸ್ಯೂಮರ್ ನಂಬರ್ ನಿಮ್ಮ ಬಿಲ್ಲಲ್ಲಿ ಕನ್ಸ್ಯೂಮರ್ ನಂಬರ್ ಅಕೌಂಟ್ ಐ ಡಿ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬೇರೆ ಎಕ್ಸಾಂಪಲಲ್ಲಿ ಪೇಟಿಎಮ್ ಆ್ಯಪಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಖಾತೆ ಸಂಖ್ಯೆ ಅಕೌಂಟ್ ಐ ಡಿ ಅಂತ ಇದೆ. ಆ ಐ ಡಿಯನ್ನು ಈ ಕನ್ಸ್ಯೂಮರ್ ನಂಬರ್ ಅಂತ ಇರೋ ಆಪ್ಷನಲ್ಲಿ ಎಂಟರ್ ಮಾಡಿದರೆ ನಿಮ್ಮ ಎಂಟೈರ್ ಬಿಲ್ನ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಇವಾಗ ನನ್ನ ಹತ್ರ ಇರೋ ಬಿಲ್ನ ಪೇ ಮಾಡ್ತಾ ಇದ್ದೀನಿ, ಅದರ ನಂಬರ್ ಹಾಕ್ತಾ ಇದ್ದೀನಿ ನೋಡಿ. ಈ ಬಿಲ್ ನಂಬರ್ನ ಕಸ್ಟಮರ್ ಐ ಡಿನ ಎಂಟರ್ ಮಾಡಿದ ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಿಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನೋಡಿ. ಇವಾಗ ನನ್ನ ಬಿಲ್ ಡೀಟೇಲ್ಸ್ ಶೋ ಆಗ್ತಾ ಇದೆ. ಇದರಲ್ಲಿ ಕಸ್ಟಮರ್ ನೇಮು ಮತ್ತು ಬಿಲ್ ಐ ಡಿ, ಬಿಲ್ ಡೇಟ್ ಮತ್ತು ಡ್ಯೂ ಡೇಟ್, ಬಿಲ್ ಅಮೌಂಟು ಟೋಟಲ್ ₹200 ಶೋ ಆಗಿದೆ. ಆಮೇಲೆ ಬಿಲ್ ಅಮೌಂಟ್ ಆಟೋಮೆಟಿಕ್ಕಾಗಿ ಅದರಲ್ಲಿ ಅಮೌಂಟಲ್ಲಿ ಬರುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಹ್ಯಾವ್ ಎ ಪ್ರೋಮೋ ಕೋಡ್ ಆಪ್ಷನ್ನು, ಕೇರ್ ಫಾರ್ ಎ ಫ್ಯೂ ಡೀಲ್ಸ್ ಅಂತ ಬರುತ್ತೆ. ಅದರಲ್ಲಿ ಪ್ರೋಮೋ ಕೋಡ್ನ ಆ್ಯಡ್ ಮಾಡಿದರೆ ನಿಮ್ಮ ಬಿಲ್ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಆಗುತ್ತೆ. ಕ್ಯಾಶ್ ಬ್ಯಾಕ್ ಆಗೋ ಆಪ್ಷನ್ಸ್ಗಳೆಲ್ಲ ಇಲ್ಲಿ ಶೋ ಆಗಿರುತ್ತೆ ನೋಡಿ. ಈ ಆಪ್ಷನನ್ನು ಸೆಲೆಕ್ಟ್ ಮಾಡುವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕ್ಲಿಯರಾಗಿ ಒಂದು ಬಿಟ್ಟು ಎಲ್ಲ ಆಪ್ಷನ್ನ ಸರಿಯಾಗಿ ಓದ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಪ್ರೋಮೋ ಕೋಡನ್ನು ಸೆಲೆಕ್ಟ್ ಮಾಡಿದರೆ ಎಲಿಜಿಬಿಲಿಟಿ ಇದೆಯಾ ಅಥವಾ ಫ್ಲ್ಯಾಟ್ 2% ಕ್ಯಾಶ್ ಬ್ಯಾಕ್ ಯಾವ ರೀತಿ ಸೆಟ್ ಆಗಿರುತ್ತೆ, ಡೀಟೇಲ್ಸ್ ಆಗಿ ಟಾಪ್ 2 ಇಂದ ಬಾಟಮ್ವರೆಗೂ ಎಲ್ಲ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಂಪ್ಲೀಟಾಗಿ ಕನ್ಫರ್ಮ್ ಮಾಡಿಕೊಂಡು ಓಕೆ ಕೊಟ್ಟರೆ ನಮಗೆ ಈ ಪ್ರೋಮೋ ಕೋಡ್ ಅಪ್ಲೈ ಮಾಡಬೇಕು. ಅಂದರೆ ನಮ್ಮ ಕ್ಯಾಶ್ ಬ್ಯಾಕ್ ಆಗುತ್ತೋ ಎಲ್ಲೋ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಪ್ಲೈ ಆದರೆ ಈ ರೀತಿ ₹200 ಬಿಲ್ ಬರುತ್ತೆ, ಕೆಳಗಡೆ ₹4 ಕ್ಯಾಶ್ ಬ್ಯಾಕ್ ಅಂತ ಕೂಡ ನಮ್ಗೆ ಕ್ಲಿಯರ್ ಆಗಿದೆ. ಫಾರ್ ಎಕ್ಸಾಂಪಲ್ ಮತ್ತೊಮ್ಮೆ ನಾನು ಇದನ್ನು ತೋರಿಸ್ತೀನಿ, ರಿಮೂವ್ ಕೋಡ್ ಮಾಡಿದ್ದೀನಿ. ಇವಾಗ ಮತ್ತೆ ಇನ್ನೂ ಆ ಪ್ರೊಮೋ ಕೋಡನ್ನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಈ ರೀತಿ ಎಲ್ಲ ಇದ್ದಾವೆ. ನಾನು ಮತ್ತೆ ಬಿಜ್ಲಿನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ₹200 ನಮ್ಮ ಬಿಲ್ ಅಮೌಂಟ್ ಇತ್ತು, ಅದು ಇದೆ. ಆಮೇಲೆ ₹4 ಕ್ಯಾಶ್ ಬ್ಯಾಕ್ ಕೂಡ ಎಲ್ಲ ಸೆಲೆಕ್ಟ್ ಆಗಿದೆ. ಈ ರೀತಿ ಬರುತ್ತೆ ಕ್ಯಾಶ್ ಬ್ಯಾಕ್ ಆಗೋದಿದ್ರೆ. ಇವಾಗ ಪ್ರೊಸೀಡ್ ಟು ಪೇ ಅಂತ ಕೊಟ್ಟರೆ ಪೇಮೆಂಟ್ ಮೋಡ್ ಕಂಪ್ಲೀಟ್ ಆಗೋದು ಹೇಗೆ ಅಂತ ಇಲ್ಲಿ ಆಪ್ಷನ್ ಸಿಗುತ್ತೆ. ಆಲ್ರೆಡಿ ನಾನು ಇವಾಗ ಪೇಮೆಂಟ್ ಸುಮಾರು ಸತಿ ಮಾಡಿದ್ದೀನಿ. ಸೊ ATM ಕಾರ್ಡ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ CVV ನಂಬರ್ ಅಷ್ಟೇ ಹಾಕೋದು ಬಾಕಿ ಇದೆ. ಈಗ ಅದನ್ನು ಕೂಡ ಎಂಟರ್ ಮಾಡಿದ್ದೀನಿ. ಪೇ ನಾವು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಪೇಮೆಂಟ್ ಕಂಪ್ಲೀಟ್ ಆಗೋ ಪ್ರೊಸೆಸ್ಸಲ್ಲಿದೆ. ಇವಾಗ ಅದಕ್ಕೂ ಮುಂಚೆ ಒಂದು OTP ಬರುತ್ತೆ. OTP ಕೂಡ ಬಂತು, ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಅದು ಕನ್ಫರ್ಮೇಷನ್ ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ರಿಸೀವ್ಡ್ ಅಂತ ಪೇಟಿಎಮ್ ಅಂತ ಬರುತ್ತೆ. ಇವಾಗ ನೋಡ್ಕೊಳ್ಳಿ, ₹200 ಕಂಪ್ಲೀಟ್ ಆಗಿದೆ. ಕ್ಯಾಶ್ ಬ್ಯಾಕ್ ಕೂಡ ಅಪ್ಲೈ ಆಗಿದೆ. ಅದು 24 ಅವರ್ಸಲ್ಲಿ ನಮ್ಮ ಪೇಟಿಎಮ್ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆ್ಯಡ್ ಆಗಿರುತ್ತೆ ನೋಡಿ, ಮೆಸೇಜ್ ಕೂಡ ಬಂತು ನನಗೆ. ಅದನ್ನು ನಾವು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಪಾಸ್ಬುಕ್ಕನ್ನು ಓಪನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವುದೇ ರೀತಿಯಿಂದ ಅಮೌಂಟ್ ಇರಲಿಲ್ಲ. ಇವಾಗ ಪೇಟಿಎಮ್ ವ್ಯಾಲೆಟನ್ನು ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕ್ಯಾಶ್ ಬ್ಯಾಕ್ ಆಗಿರೋ ಅಮೌಂಟ್ ಬಂದಿರುತ್ತೆ. ಇವಾಗ ನೋಡಿ, ಇಲ್ಲಿ ₹4 ಕ್ಯಾಶ್ ಬ್ಯಾಕ್ ಆಗಿರೋ ಅಮೌಂಟ್ ಬಂದಿದೆ. ಕೆಳಗಡೆ ಕ್ಯಾಶ್ ಬ್ಯಾಕ್ ರಿಸೀವ್ಡ್ ಅಂತ ಕೂಡ ₹4 ಪ್ಲಸ್ಸಲ್ಲಿ ಕ್ರೆಡಿಟ್ ಆಗಿರೋ ಆಪ್ಷನ್ ಗ್ರೀನಲ್ಲಿ ಕಾಣ್ತಾ ಇದೆ. ಆ ಕ್ರೆಡಿಟ್ ಆಗಿರೋ ಆಪ್ಷನ್ನ ಟ್ರಾನ್ಸಾಕ್ಷನ್ ಓಪನ್ ಮಾಡಿದೆ. ಈ ರೀತಿ ನಮ್ಮ ಫುಲ್ ಕ್ಯಾಶ್ ಬ್ಯಾಕ್ ರಿಸೀವ್ಡ್ ಅಂತ ಫುಲ್ ಡೀಟೇಲಲ್ಲಿ ಬಂದಿದೆ. ಬಿಜ್ಲಿ ಆಫ್ ಪ್ರೋಮೋ ಕೋಡ್ ಸೆಲೆಕ್ಟ್ ಆಗಿದ್ದು ಹೆಸ್ಕಾಮ್ ಪೇಮೆಂಟ್ ಆಗಿರೋದು ಇಲ್ಲಿ ಡೀಟೇಲ್ಸ್ ಆಗಿ ಬಂದಿದೆ. ಕ್ಯಾಶ್ ಬ್ಯಾಕ್ ₹4 ರಿಸೀವ್ಡ್ ಆಗಿದೆ, ಕನ್ಫರ್ಮ್ ಕೂಡ ಇದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಬಾರಿಸೋದು ಮಾತ್ರ ಮರಿಬೇಡಿ.